ಸಾರಿ, ನನ್ ರೂಮ್ ಅನ್ಕೊಂಬಿಟ್ಟೆ. ತಾತ, ನನ್ ರೂಮ್ ಯಾವ್ದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಹಾರಾಕೊಂಡ್ಬಿಟ್ಟಿದ್ದೀರಾ? ಗುಡ್ ನೈಟ್. ಬ್ಯಾಡ್ ನೈಟ್, ಗೆಟ್ ಔಟ್. ನಿಮಗೆ ಅಂದಿದ್ದು. ಹೋಗೋಣ. ತಾತ, ಈ ಬಿಲ್ಡಿಂಗು ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಕಂಪಾರ್ಟ್ಮೆಂಟ್ ಇದ್ದಂಗಿದೆ. ನಮ್ಮ ರೂಮು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಖರಾಬ್ ಲುಕ್ಕು. ತಾತ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಒಸಾಮಾ ಬಿನ್ ಲಾಡನ್ ಕಸಿನ್ ಬ್ರದರ್ ಇದ್ದಂಗೆ ಇದ್ದೀರಲ್ಲ ತಾತ. ಅಯ್ಯೋ ತಾತ, ಇನ್ನು ಎಷ್ಟು ಕಿಲೋಮೀಟರ್ ಅಂತ ನಡೆಸ್ತಾ ಇದ್ದೀರಾ? ನಡೆದು ಕಾಲ್ಗೆ ಲಕೋಡಿಯ ಪ್ರೋಗ್ರಾಮ್ ಇದೆ. ಅಷ್ಟು ಗೊತ್ತಾಗಲ್ವಾ? ಇದೇ ನಿನ್ ರೂಮು? ಇದೇನಾ? ತುಂಬಾ ಥ್ಯಾಂಕ್ಸ್. ತಾತ, ಒಂದು ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಮಕ್ಕಳು ಮರಿ ಮುಂದೆ ಓಡಾಡ್ಬೇಡಿ. ಅಕಸ್ಮಾತ್ ಅವ್ರೇನೋ ನೋಡಿದ್ರೆ ಗೊಗ್ಗಯ್ಯ ಅನ್ಕೊಂಡ್ಬಿಡ್ತಾರೆ. ಇದೇ ಲುಕ್ ಬೇಡ ಅಂದಿದ್ದು. ಇದು ನೋಡಿದ್ರೆ ಮಮ್ಮಿ ಪಿಕ್ಚರ್ ನೋಡ್ದಂಗ ಆಗುತ್ತೆ. ಚಂಗು, ಚಂಗು ಮಣಿ, ಚಂಗು. ಅವನಿಗೆ ಲೂಸ್ ಮೋಷನ್ ಆಗಿದೆ ಅಮ್ಮ. ಅವನು ಹಾಸ್ಪಿಟಲ್ ಹೋಗಿದ್ದಾನೆ. ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಶಾಪಿಂಗ್ಗೆ. ಅಯ್ಯೋ ಕೂತ್ಕೊಳ್ಳಿ ಅಮ್ಮ. ತಾತ, ನಿಮಗೆ ಡ್ರೈವಿಂಗ್ ಬರುತ್ತಾ? ಅಯ್ಯೋ ಬರುತ್ತೆ, ಕೂತ್ಕೊಳ್ಳಿ ಅಮ್ಮ. ಓಕೆ. ಸ್ಟಾಪ್ 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 ಸ್ಟಾಪ್. ಅಮ್ಮ ಗುದ್ದ. ಜರ್ಕೊಳ್ಳಿ. ಹಲೋ, ಕೈ ತೋರಿಸಿ ಕೂತ್ಕೊಂಡ್ಬಿಟ್ರೆ ಇದೇನು ಸಿಟಿ ಟ್ಯಾಕ್ಸಿನಾ? ಮೇಡಮ್, ಮಧ್ಯರಾತ್ರಿಲಿ ಮಧ್ಯ ರಸ್ತೆಲಿ ಕೈ ತೋರಿಸಿ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಮರಿಬೇಡಿ. ಈ ತರ ಕೆಂಪ್ಲೈಟ್ ಹಾಕ್ಬೇಡಿ, ನಂಗೆ ಭಯ ಆಗುತ್ತೆ. ಅಮ್ಮ ಅವರೇ, ಎಲ್ಲಿಗೆ? ಶಾಪಿಂಗ್ಗೆ. ಶಾಪಿಂಗಾ? ಯಾ. ಏನ್ ಸೀಕ್ರೆಟಾ? ತಗೊಳೋದು ಓಪನ್ ಆಗಿ, ಹಾಕೊಳ್ಳೋದು ಸೀಕ್ರೆಟ್ ಆಗಿ. ಅಂದ್ರೆ VIP ಟ್ಯಾಂಟೆಕ್ಸ್ ಕಾಚ. ಏನ್ ಮಾಡಕ್ಕಾಗುತ್ತೆ ಅಂತ ಆರಿಸ್ಲೇಬೇಕಲ್ವಾ? ಊರಿಂದ ಬರ್ಬೇಕಾದ್ರೆ ಒಂದೇ ಒಂದು ಕಾಚ ತಂದೆ, ಅದನ್ನ ಒಗೆದು ಒಣಗಾಕಿದ್ದೀನಿ. ಈಗ ಹಾಕಿರೋದು ಚಂಗುದು, ಅದನ್ನ ವಾಪಸ್ ಕೊಡ್ಬೇಕಲ್ವಾ? ತಾತ, ಯಾಕೆ ಗಾಡಿ ನಿಲ್ಸಿದ್ರಿ? ಚೆಂಗು ಟ್ಯಾಬ್ಲೆಟ್ ತರ ಕೇಳಿದ್ನಮ್ಮ. ಮೆಡಿಕಲ್ ಶಾಪ್ ಇಲ್ಲೇ ಇದೆ, ಈಗಲೇ ಬಂದ್ಬಿಡ್ತೀನಮ್ಮ. ಬೇಗ ಬನ್ನಿ. ಆಯ್ತಮ್ಮ. ಲಕ್ಷ್ಮಿ ಅವರೇ, ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು. ದಯವಿಟ್ಟು ನೀವೇನು ಮಾತಾಡ್ಬೇಡಿ. ರೇ, ನಾವೇನು ನಿಮ್ಮ ಹತ್ರ VIP ಟ್ಯಾಂಟೆಕ್ಸ್ ಬಗ್ಗೆ ಮಾತಾಡ್ತೀವಿ. ಅದು ಪಕ್ಕದಲ್ಲೇ ಕಾಗೆ ಇದ್ರು, ಹಾರ್ಸಕ್ ಆಗ್ತಿಲ್ವೇ? ಕೆಲಸಕ್ಕೆ ಬರದ ಕಾಗೆಗಳು ದಪ ನಿದಪ ಮಪ ದಪ. ಲಕ್ಷ್ಮಿ ಅವರೇ, ನಿಮ್ಮ ಡ್ರೈವರ್ ತಾತನ್ನ ನೋಡಿದ್ರೆ ಗೊಗೈನ್ ನೋಡ್ದಂಗ ಆಗಲ್ವಾ? ಕಿವಿಗ್ ತಗ್ಲ ಹಾಕೊಂಡಿದ್ದೀರಾ, ನಿಮ್ಗೆಲ್ ಕೇಳಿಸುತ್ತೆ? ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ ಕಾಗೆ ಎಂದು.
ಪರವಾಗಿಲ್ಲ ಮಾವ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಇನ್ಸ್ಪೆಕ್ಟ್ರೆ, ಈ ಪ್ರಾಬ್ಲಮ್ ಏನು ಅಂತ ನಿಮಗೂ ಗೊತ್ತು, ಆದ್ರೂ ಆಕ್ಷನ್ ಯಾಕೆ ತಗೋತಾ ಇಲ್ಲ? ಸರ್, ನಿಮ್ಮ ಮೊಮ್ಮಗಳ ಮೇಲಾದ ಅಟ್ಯಾಕ್ ಆಕಸ್ಮಿಕ ಏನಲ್ಲ. ಇದನ್ನ ಯಾರು ಮಾಡಿಸಿದ್ದಾರೆ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಗೊತ್ತಿದ್ರೂ ಅರೆಸ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಕಾನೂನಿಗೆ ಸಾಕ್ಷಿ ಆಧಾರಗಳೇ ಮುಖ್ಯ. ನನಗೆ ನನ್ನ ಮೊಮ್ಮಗಳ ಮಾನ ಪ್ರಾಣನೇ ಮುಖ್ಯ. ನಮಸ್ಕಾರ ಸರ್. ಮಿಸ್ಟರ್ ಬಾಲು, ಅಟ್ಯಾಕ್ ಮಾಡಿದ್ರಲ್ಲ, ಆ ಗಾಡಿ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ನೋಡಿ ಸರ್, ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನೀವೇ ಇದಕ್ಕೆಲ್ಲ ಕಾರಣನಾದ ವ್ಯಕ್ತಿ ಜೊತೆ ಕೂತು ಮಾತಾಡಿ. ನಿಮ್ಮ ದ್ವೇಷಗಳ ಮಧ್ಯೆ ಆ ಹುಡುಗಿ ಬಹಳ ಹಾಳಾಗ್ಬಾರ್ದು. ಯೋಚನೆ ಮಾಡಿ. ನಾನಿನ್ನು ಬರ್ತೀನಿ. ಸರಿ. ಅವ್ರು ಹೇಳ್ದ ಹಾಗೆ ಅವ್ರ ಜೊತೆ ಕೂತು ಒಂದ್ಸಲಿ ಮಾತಾಡಿದ್ರೆ. ರೀ ಲಾಯರ್ ಸಾಹೇಬ್ರೆ, ಅವನ ಹತ್ರ ಏನ್ರಿ ಮಾತಾಡೋದು? ಅವನ ಮುಖ ನೋಡಿದ್ರೆ 3 ದಿವಸ ಊಟ ಸೇರಲ್ಲ. ಕಳ್ಳಂತಂದು. ತಗೋಮ್ಮ, ಮಾತ್ರೆ ಹಾಕೋ. ಬೇಡ. ಹಾಗೆಲ್ಲ ಹಠ ಮಾಡ್ಬಾರ್ದಮ್ಮ, ತಗೋ. ಬೇಡ. ಮಾತ್ರೆ ಹಾಕೋ. ಬೇಡ. ಈ ಟ್ಯಾಬ್ಲೆಟ್ ಟಾನಿಕ್ ಬದಲು ವಿಷ ತಂದ್ಕೊಡಿ, ಕುಡಿದ್ ಬಿಡ್ತೀನಿ. ನಿಮ್ಮ ತಾತ ಅವರು ನೀವು ವಿಷ ಕೂಡ ಸಾಯ್ಲಿ ಅಂತಾನೆ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರೋದು. ನಾನ್ ಸಾಯ್ಬೇಕು. ಆಗಲ್ಲ ಬಿಡಿ. ನಾನ್ ಸತ್ತೇ ಸಾಯ್ತೀನಿ, ಸಾಯ್ಬೇಕು ಅಷ್ಟೇ. ನೋಡಿ ಮೇಡಮ್, ಹುಟ್ಟು ಸಾವು ಏನಾದ್ರೂ ಮನುಷ್ಯನ ಕೈನಲ್ಲಿ ಇದ್ಬಿಟ್ಟಿದ್ರೆ ಈ ಭೂಮಿ ಮೇಲೆ ಚರ್ಚು, ಮಸೀದಿ, ಮಂದಿರ ಯಾವ್ದೂ ಇರ್ತಿರ್ಲಿಲ್ಲ. ಎಲ್ರೂ ದೇವರಾಗ್ಬಿಡ್ತಿದ್ರು. ಹಗಲು ರಾತ್ರಿ ಸೇರಿದ್ರೇನೆ ದಿನ, ಕಷ್ಟ ಸುಖ ಇದ್ರೇನೆ ಜೀವನ. ಏನೋ ನಮ್ ಮಿಸ್ಸು ಮೇಷ್ಟ್ರು ಹೇಳ್ಕೊಟ್ಟಿದ್ದನ್ನ ನಾನ್ ನಿಮ್ಗೆ ಹೇಳ್ದೆ, ನೀವೇನೋ ಮಾತ್ರೆನ ಬಿಸಾಕ್ಬಿಟ್ರಿ. ಆದ್ರೆ ಅದೇ ಮಾತ್ರೆನ ತಗೊಳಕ್ ಆಗದಿರಂತ ಬಡವರು ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಯೋಚನೆ ಮಾಡಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟಲ್ದೆ ಬಸವಣ್ಣ ಅವ್ರು ಹೇಳಿಲ್ವೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಹೌದೌದೆನ್ನಬೇಕಂತೆ. ನಮ್ಮ ಮಾತನ್ನ ಕೇಳಿ ಮಾತ್ರೆ ನುಂಗಿದಕ್ಕೆ ತುಂಬಾ ಥ್ಯಾಂಕ್ಸ್. ಅದು ಯಾರಾದ್ರೂ ಮಾತ್ರೆ ನುಂಗ್ಬಿಟ್ರೆ ತುಂಬಾ ಅಸಿಡಿಟಿ ಆಗ್ಬಿಡುತ್ತೆ. ಅದಕ್ಕೆ ದಯಮಾಡಿ ಈ ಜ್ಯೂಸ್ ನ ಕುಡಿದ್ಬಿಡಿ. ಫ್ರೆಂಡ್ಸ್. ಯಾರು? ನಾವು. ತುಂಬಾ ಥ್ಯಾಂಕ್ಸ್. ಯಾಕೆ? ಸುಮ್ನೆ ನೋಡಿ, ಸುಮ್ನೆ ನಗ್ಬೋದು, ಸುಮ್ನೆ ಅಳಕ್ ಆಗೋದಿಲ್ಲ. ನೋಡಿ ಮೇಡಮ್, ಕಣ್ಣೀರ್ ಬಂದಾಗ ವರ್ಷೋನಲ್ಲ ಫ್ರೆಂಡು, ಕಣ್ಣೀರ್ ಬರ್ದೇ ಇರೋ ತರ ನೋಡ್ಕೊಳ್ಳೋನ್ ಫ್ರೆಂಡು. ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಅರ್ಥನೇ ಇಲ್ಲ ಬಿಡಿ. ಶ್ವೇತಾ, ಅಜಿತ್, ಎಲ್ಲಿದ್ದೀರಾ? ಶ್ವೇತಾ, ಏನಮ್ಮ ಇದು ಮಕ್ಕಳ ತರ ಆಡ್ತಾ ಇದೀಯಾ? ಏ ಕಳ್ಳಿ, ಮೋಸದಾಟ ಆಡ್ತಾ ಇದೀಯಾ? ಸುಮ್ಮನೆ ಇರ್ತದ. ಯುವರಾಜ, ಈ ಅರಮನೆಯ ಅಳಿಯ. ಅಯ್ಯೋ, ಕೂತ್ಕೊಳ್ಳಿ. ನೀವು ದೊಡ್ಡವರು, ಈ ಚಿಕ್ಕವನಿಗೆ ಯಾಕೆ ರೆಸ್ಪೆಕ್ಟು? ನೀವು ಅರಮನೆ ಇದ್ದಂಗೆ, ನಾನು ಹಳ್ಳಿ ಮನೆ ಇದ್ದಂಗೆ. ಈ ಹಳೆ ರಿಯಾಕ್ಷನ್ ಎಲ್ಲ ಬೇಡ. ನಾನು ಬಂದಿರೋ ಇಂಟೆನ್ಷನ್ ಹೇಳ್ಬಿಡ್ತೀನಿ. ನನ್ನ ತಂಗಿ ಅಂದ್ರೆ ನಿಮ್ಮ ಸೊಸೆ ಕೊನೆ ಆಸೆ ಈಡೇರಿಸೋ ಸಮಯ ಬಂದಿದೆ. ನಾನು ಸಂಯಮದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ಹಳೇ ರಿಯಾಕ್ಷನ್. ಏನಂದ್ರೆ, ನಮ್ಮ ಕೆಂಪು ಕೋಟೆಗೂ ನಿಮ್ಮ ಬಿಳಿ ಕೋಟೆಗೂ ಕಲ್ಯಾಣ ಮಾಡ್ಬಿಟ್ರೆ ನಮ್ಮಿಬ್ಬರ ಸಂಬಂಧ ಉಕ್ಕಿನ ಕೋಟೆ ಆಗುತ್ತೆ. ಅದಕ್ಕೆ
ನನ್ನ ಮಗನಿಗೂ ನಿಮ್ಮ ಮೊಮ್ಮಗಳಿಗೂ ಮದುವೆ ಮಾಡೋಣ ಅಂತ ಹೆಣ್ಣು ಕೇಳಕ್ ಬಂದಿದ್ದೀನಿ. ಅರ್ಥವಾಗ್ಲಿಲ್ವಾ? ಕನ್ನಡದಲ್ಲೇ ಹೇಳಿದ್ದು. ಅರ್ಥವಾಗೋ ತರ 1000 ಸಲ ಹೇಳಿದ್ರು ವ್ಯರ್ಥವಾಗಿ ಮಾತಾಡ್ತಾ ಇರೋ ನೀನು. ಇನ್ನೊಂದ್ಸಲ ಮದುವೆ ಅಂತ ಈ ಮನೆ ಮೆಟ್ಲು ಹತ್ತಿದ್ರೆ ತಾತ ತಂದೆ ಮುದುಕ, ನಿನ್ನ ಮೊಮ್ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಕನ್ಯಾಸರೆ ಬಿಡ್ಸಕ್ ಬಂದಿರೋನು. ಕತ್ತಿ ಎತ್ತಬೇಡುವ ವಿಜಯನಗರದ ವೀರಪುತ್ರ. ಅಯ್ಯೋ ಕರೆಕ್ಟ್ ಅಲ್ವ ನನ್ನ ಸೊಸೆ? ಸೊಸೆ ಅಂತ ತಕ್ಷಣ ಕೆನ್ನೆ ಎಲ್ಲ ಕೆಂಪಾಗ್ಬಿಡ್ತು. ಕೆನ್ನೆ ಕೆಂಪಾಗಿರೋದು ನಿನ್ ಮಗನ್ ಮೇಲೆ ಪ್ರೀತಿಗಲ್ಲ, ನನಗ್ ಬರ್ತಾ ಇರೋ ಕೋಪಕ್ಕೆ. ಸರಿ, ನಿನ್ ಮಗನೇ ಮದ್ವೆ ಆಗ್ತೀನಿ. ನಿಜ ಹೇಳು, ಯೋಗ್ಯತೆ ಬೇಡ, ಏನ ಅರ್ಹತೆ ಇದೆ ಅಂತ. ಎತ್ತ ಮತ್ತೆ ಬಿಟ್ಟೆ ಸೊಸೆ. ನೋಡಮ್ಮ ನೋಡು, ನನ್ನ ಮಗನಿಗೆ ಏನ್ ಕಡಿಮೆ ಆಗಿದೆ. ಕತ್ತಿ ಕೊಟ್ಬಿಟ್ರೆ ಕಳಿಂಗದ ರಾಜ, ಕುದುರೆ ಮೇಲೆ ಕುಣಿಸ್ಬಿಟ್ರೆ ಕೃಷ್ಣದೇವರಾಯ, ಕಿರೀಟ ಇಟ್ಬಿಟ್ರೆ ಚೆಂಗೀಸ್ ಖಾನ್. ಹೋಗಪ್ಪ, ನನ್ನ ಬಗ್ಗೆ ಇಷ್ಟೊಂದು ಹೊಗಳಿದ್ರೆ ನನಗೆ ನಾಚಿಕೆ ಆಗುತ್ತಪ್ಪ. ಎಲ್ಲ ನಿಂತರನೇ ಆಡ್ತಾರಲ್ಲಪ್ಪ. ಮುಚ್ಚು ಬಾಯ್. ಇನ್ನೊಂದು ಮಾತಾಡಿದ್ರೆ ಹುಷಾರ್. ಹೆಂಗ್ ಬಂದಿಯೋ ಹಂಗೆ ಹೊರಟೋದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏ ಮುದುಕ, ನಾಚಿಕೆ ಬಿಟ್ಟು ಬಂದ್ರು ಮನೆಯಿಂದ ಆಚೆಗೆ ಹೋಗುವಂತೀಯ. ಒಂದು ನಿನ್ ಮೊಮ್ಮಗಳ ಕುತ್ತಿಗೆಗೆ ನನ್ನ ಮಗ ಕಟ್ಟ ತಾಳಿ ಇರ್ಬೇಕು, ಇಲ್ಲ ನಾನ್ ಬಿಗಿಯೋ ನೇಣಿರ್ಬೇಕು. ಇವೆರಡಕ್ಕೆ ಮೀಸಲು ನಿನ್ ಮೊಮ್ಮಗಳ ಕುತ್ತಿಗೆ. ನಾನು ಈ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟೋ ಬದಲು ಬಡವ್ರ ಮನೆ ಮಗಳಾಗಿ ಹುಟ್ಟಿದ್ರೆ ಎಷ್ಟೋ ಸುಖವಾಗಿರ್ತಿದ್ದೆ. ಇಲ್ಲಿ ಭಯ, ಸಾವಿನ ಭಯ. ಎಷ್ಟು ದಿನ ಅಂತ ಈ ಭಯದಲ್ಲೇ ಬದುಕ್ಲಿ? ಈ ಮೇಲ್ಕೋಟೆ ಮನೇಲಿ ಅನ್ನ ಹಾಕೋದು ಇನ್ನೊಬ್ಬರ ಮನೆ ಕನ್ನ ಹಾಕ್ಲಿ ಅಂತ. ನಿಮ್ಮನ್ನೆಲ್ಲ ಖರೀದಿ ಮಾಡಿರೋದು ತಲೆ ತೆಗ್ಸಿ ನಿಂತ್ಕೊಳಕ್ ಅಲ್ಲ ಕಣ್ರು, ತಲೆ ಹೊಡಿಲಿ ಅಂತ. ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು, ಸಾರಿ. ಸಾರಿ. ಈ ಪಾರ್ಕಲ್ಲಿ ಹುಡುಗ ಹುಡುಗಿ ಲವ್ ಮಾಡ್ಬೇಕಾದ್ರೆ ಲೇಟ ಬಂದ್ ಹೇಳ್ತಾರಲ್ಲ ಸಾರಿ ಅಂತ, ಹಂಗೆ ಹೇಳ್ತಿಯಲ್ಲ. ಈ ಸಾರಿ ಅನ್ನೋ ಶಬ್ದ ನನ್ನ ಕಿವಿಗ ಅಲರ್ಜಿ ಕಣ್ರು. ನನ್ನ ಮಕ್ಕಳ, ನಿಮ್ಮ ನಂಬ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ಕಣ್ರು. ನನ್ನ ಕೆಲ್ಸ ನಾನೇ ಮಾಡ್ಕೋತೀನಿ. ಏಯ್ ನಡಿಯೋ, ನಿದ್ದೆ ಮಾಡ್ತಾನೆ, ಮುದ್ದೆ ತಿಂದ್ಬಿಟ್ಟು ನಡಿಯೋ. ಏ ರಂಗ, ಫೋನ್ ಮಾಡಿ ನನ್ನ ಮಕ್ಳಿಗೆ ಬರ ಕೇಳು. ಈ ಸರಿ ಇಟ್ರೆ ಅಷ್ಟೇ. ಪ್ರಾಣ ಭಯನಾ? ಪ್ರಾಣದ ಬೆಲೆ ನಿನಗೆ ಗೊತ್ತಾ? ಪಾಪಿ, ಲಕ್ಷ್ಮಿ ಪ್ರಾಣನ ತೆಗೆಯಕ್ಕೆ ಹೋಗ್ತಿದ್ಯಲ್ಲ, ಅವಳು ಎಷ್ಟು ಒದ್ದಾಡಿರ್ಬಾರ್ದು. ಈಗ ನೀನ್ ಕರೆದ್ರೆ 400 ಜನ ಬರ್ಬೋದು. ನೀನ್ ಸತ್ರೆ ನಿನ್ನ ಚಟ್ಟ ಎತ್ತೋದಕ್ಕೆ 4 ಜನ ಬರೋದಿಲ್ಲ. ಇದನ್ನ ನಿನ್ಗೆ ಯಾವ ಟೀಚರ್ ಇಷ್ಟು ಚೆನ್ನಾಗಿ ಪಾಠ ಹೇಳಿಲ್ಲ. ಈಗ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ಮೇಲೂ ನೀನೇನಾದ್ರೂ ಲಕ್ಷ್ಮಿ ತಟ್ಟೆಗೆ ಹೋದ್ರೆ ಈ ಕಾರ್ ತರ ಆಗೋಗ್ಬಿಡ್ತೀಯ. ರಿಪೇರಿ ಮಾಡೋ ಗ್ಯಾರೇಜೇ ಇರೋದು. ಯಾರೋ ನನ್ನ ಕುತ್ತಿಗೆ ಪಟ್ಟಿ ಹಿಡಿದಿದ್ದು ಅಂತ ಎನ್ಕ್ವೈರಿ ಮಾಡಕ್ ಶುರು ಮಾಡಬೇಡ. ನನ್ನ ಹೆಸರು ಬಾಲು, ಬೆಂಗಳೂರು ಸಿಲ್ವರ್ ವಿಂಗ್ಸ್ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನೇ ನೀನೇನಾದ್ರು ಮುಂದುವರಿಸಿದ್ರೆ ಎಲ್ಲಿ ಟ್ರಾವೆಲ್ ಆಗ್ತೀಯ ಗೊತ್ತಾಗಲ್ಲ.